ಹಾಯ್, ವೆಲ್ಕಮ್ ಟು ಸುಮನ್ ಟಿವಿ. ಇದು ಒಂದು ರಿಯಾಲಿಟಿ ಚೆಕ್ಕು. ಸೊ ಬೆಂಗಳೂರಿನಲ್ಲಿ ಸುಮಾರು 2.8 ಲಕ್ಷ ಟ್ಯಾಕ್ಸಿಗಳಿದ್ದಾವೆ, ಕ್ಯಾಬ್ಗಳಿದ್ದಾವೆ. ಸೊ ಈ ಕ್ಯಾಬ್ಗಳಲ್ಲಿ ರಾಜ್ಯ ಸರ್ಕಾರ ಒಂದು ಎಮರ್ಜೆನ್ಸಿ ಅಲರ್ಟ್, ಅಂದರೆ ಈ ಕ್ಯಾಬ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಏನಾದರೂ ಅಕಸ್ಮಾತ್ ಒಂದು ಡೇಂಜರ್ ಸಿಚುವೇಶನ್ ಎದುರಾದರೆ, ಅಥವಾ ಯಾರಾದರೂ ನಿಮಗೆ ದಾಳಿಕೋರರು ಅಟ್ಯಾಕ್ ಮಾಡಿದ್ರೆ, ಅಥವಾ ಹೆಣ್ಣು ಮಕ್ಕಳಿಗೆ ಚಾಲಕರಿಂದ ಇರ್ಬೋದು, ಅಥವಾ ಬೇರೆ ಅನ್ಯ ಪ್ಯಾಸೆಂಜರ್ಸ್ ಇಂದ ಇರ್ಬೋದು, ಅಥವಾ ರಸ್ತೆಯಲ್ಲಿರ್ತಕ್ಕಂಥವ್ರು ಯಾರೋ ದಾಳಿಕೋರರು ಅಟ್ಯಾಕ್ ಮಾಡಿದ್ರೆ, ಇಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಂತ ಇರಲಿ ಅಂತ ಹೇಳ್ಬಿಟ್ಟು ಒಂದು SOS ಎಮರ್ಜೆನ್ಸಿ ಬಟನ್ ಅನ್ನುವಂಥದ್ದನ್ನ ಎಲ್ಲ ಕ್ಯಾಬ್ಗಳಿಗೂ ಇನ್ಸ್ಟಾಲ್ ಮಾಡಿದ್ದಾರೆ. ಇದಕ್ಕೆ ಪರ್ಮನೆಂಟ್ ಆಗಿ ಒಂದು ಇನ್ಸ್ಟಾಲ್ ಮಾಡಿಸ್ಕೊಳ್ಳೇಬೇಕು. ಇದಕ್ಕೆ ಎಲ್ಲ ಕ್ಯಾಬ್ ಚಾಲಕರು ಕಟ್ಟಿರುವಂಥ ಅಮೌಂಟು ಸುಮಾರು 15,000 ರೂಪಾಯಿ. ಈ 15,000 ರೂಪಾಯಿಯನ್ನ ಕಟ್ಟಿ ಈ SOS ಅನ್ನ ಹಾಕಿಸಿಕೊಳ್ಳಿಲ್ಲ ಅಂದ್ರೆ ಆ ಗಾಡಿಗೆ FC ಆಗಲಿ ಇನ್ಸೂರೆನ್ಸ್ ಆಗಲಿ ಆಗಲ್ಲ ಅನ್ನುವಂಥದ್ದು. ಸೊ ಈಗ ನಾನೀಗ ರಿಯಾಲಿಟಿ ಚೆಕ್ ಅನ್ನ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲೊಂದು ಏನು SOS ಬಟನ್ ಇದೆ. ಈ SOS ಬಟನ್ನು ಈಗ ನಾನು ಪ್ರೆಸ್ ಮಾಡಿ ಚೆಕ್ ಮಾಡ್ತೀನಿ. ಒಂದು ವೇಳೆ ಏನಾದರೂ ಈ SOS ಬಟನ್ ವರ್ಕ್ ಆಗ್ತಾ ಇದೆಯಾ, ಇಲ್ಲಿಗೆ ರಕ್ಷಣೆ ಮಾಡಲಿಕ್ಕೆ ಅನ್ನುವಂಥ ಯಾವುದಾದ್ರೂ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಅವರು ಇರ್ಬೋದು, ಅಥವಾ ನಮ್ಮನ್ನ ರಕ್ಷಣಾ ಇಲಾಖೆ ಯಾರಾದರೂ ಬರ್ತಾರಾ ಇದಕ್ಕೆ ಸಂಬಂಧಪಟ್ಟವರು ಅನ್ನುವಂಥದ್ದನ್ನ ಈಗ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಏನಿದು ಎಮರ್ಜೆನ್ಸಿ ಬಟನ್ನು, ನೀವಿಲ್ಲಿ ಫಿಂಗರ್ ಟಿಪ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಎದುರಾದ್ರೆ ಇದು ಡ್ರೈವರ್ ಹತ್ರ ಕೂಡ ಒಂದಿರುತ್ತೆ, ಹಾಗೆಯೇ ಹಿಂದಗಡೆ ಪ್ಯಾಸೆಂಜರ್ಸ್ ಹತ್ರ ಕೂಡ ಒಂದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ SOS ಬಟನ್ ಅನ್ನ ನಾನೀಗ ಪ್ರೆಸ್ ಮಾಡ್ತೀನಿ. ಅಂದಾಗೆ ನೀವು ಇಲ್ಲಿ ಟೈಮ್ನ ನೀಟಾಗಿ ನೋಡ್ಕೊಳ್ಳಿ. ಟೈಮ್ ಇವಾಗ 11:25. ನಿಮ್ಗೆ ಇಲ್ಲಿ ಟೈಮ್ ಕಾಣಿಸ್ತಾ ಇರ್ಬೋದು, 11:25. ಸೊ 11:25 ನಾನೀಗ SOS ಬಟನ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ಬರ್ಬಹುದಾ ನೋಡಿ, ಈಗ ನಾನು ಪ್ರೆಸ್ ಮಾಡಿದ್ದೀನಿ. ಸೊ ಈ ಎಮರ್ಜೆನ್ಸಿ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ಬಿಟ್ಟಿದ್ದೀನಿ. ಒನ್ ಟೈಮ್ ನಾನೀಗ ಪ್ರೆಸ್ ಮಾಡಿರುವಂಥದ್ದು. ಸೊ ಇದನ್ನು ಹೊರತುಪಡಿಸಿದ್ರೆ ಮತ್ತೆ ತಿರ್ಗಾ ನಾನು 2ನೇ ಟೈಮ್ ಕೂಡ ಪ್ರೆಸ್ ಮಾಡ್ತೀನಿ. ಯಾಕೆಂದ್ರೆ ಬಹುತೇಕ ದಾಳಿಕೋರರು ಏಕಾಏಕಿ ಏನಾದರೂ ಅಟ್ಯಾಕ್ ಮಾಡಿದ್ರು ಅಂತ ಅಂದ್ರೆ ಸಾಕಷ್ಟು ಏನು ಪ್ಯಾಸೆಂಜರ್ ಇರ್ತಾರೆ ಅವರು ಗಾಬರಿಯಲ್ಲಿರ್ತಾರೆ. ಸೊ ಹೀಗಾಗಿ ಅವರು ಒಂದು 2-3 ಸಲ 4 ಸಲ ಪ್ರೆಸ್ ಮಾಡಿರುವಂಥದ್ದು. ಸೊ ಹೀಗಾಗಿ ನಾನೀಗ ಇಲ್ಲಿ 4 ಟೈಮ್ ಪ್ರೆಸ್ ಮಾಡಿದ್ದೀನಿ. ಯಾವುದೇ ರೀತಿಯ SOS ವರ್ಕ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡೋಣ. ಸೊ ಒಟ್ಟು 5 ಬಾರಿ ಪ್ರೆಸ್ ಮಾಡಿದ್ದೀನಿ. ಟೈಮ್ನ ನೀವಿಲ್ಲಿ ನೋಡ್ಕೊಳ್ಳಿ. ಈಗ ಟೈಮ್ ಬಂದ್ಬಿಟ್ಟು 11:26. ನಿಮ್ಗಿಲ್ಲಿ ಟೈಮ್ ಕಾಣಿಸ್ತಾ ಇದೆ. ಸೊ 11:26 ಆಗಿದೆ ಮಾರ್ನಿಂಗು. ಸೊ ಈಗ ನಾನು ಶೇಷಾದ್ರಿಪುರಂ ರಸ್ತೆಯಲ್ಲಿ ಇರ್ತಕ್ಕಂಥ ರೈಲ್ವೆ ಪ್ಯಾರಲಲ್ ರೋಡ್ ಇಂದ ಈ ಬಟನ್ ಅನ್ನ SOS ಎಮರ್ಜೆನ್ಸಿ ಒಂದು ಕ್ಯಾಬಲ್ಲಿ ಕೂತ್ಕೊಂಡು ಇಲ್ಲಿ ಬಟನ್ ಅನ್ನ ಪ್ರೆಸ್ ಮಾಡಿ ನಾನೀಗ ವೆಯ್ಟ್ ಮಾಡೋಣ, ಅವ್ರು ಬರ್ತಾರಾ ಇಲ್ವಾ ಅನ್ನುವಂತಹ ಅಪ್ಡೇಟ್ಗಾಗಿ ಕಾದ್ ನೋಡೋಣ. ಬೆಂಗಳೂರಿನಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಏನು SOS ಎಮರ್ಜೆನ್ಸಿ ಬಟನ್ ಅನ್ನ ಇನ್ಸ್ಟಾಲ್ ಮಾಡಿರುವಂಥ ವೆಹಿಕಲ್ ಚಾಲಕರುಗಳಿಗೂ ಏನು ಹೇಳ್ತಾರೆ, ಇದನ್ನ 15,000 ಕೊಟ್ಟು ಇನ್ಸ್ಟಾಲ್ ಮಾಡಿಕೊಂಡ್ರೂ ಕೂಡ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನನ್ನೊಟ್ಟಿಗೆ ಈಗ ಸ್ಥಳೀಯವಾಗಿ ವಾಹನಗಳನ್ನು ಓಡಿಸುವಂತಹ, ಟ್ಯಾಕ್ಸಿಗಳನ್ನು ಓಡಿಸುವಂತಹ ಬಡ ಟ್ಯಾಕ್ಸಿ ಚಾಲಕರಿದ್ದಾರೆ, ಅವರನ್ನು ಮಾತಾಡಿಸೋಣ. ಸರ್ ನಮಸ್ತೆ. ಸರ್, ಇವಾಗ ಪ್ಯಾನಿಕ್ ಬಟನ್ ಇಲ್ಲ ಅಂದರೆ FC ಮಾಡೋದಿಲ್ಲ, ನಾವು ಇನ್ಸೂರೆನ್ಸ್ ಮಾಡೋದಿಲ್ಲ ಅಂತಾರೆ. ಇದು ಜನರ ಉಪಯೋಗಕ್ಕೆ ಮಾಡಿರೋದು, ಮತ್ತು ಏನೇ ಡ್ರೈವರ್ಗಳು ತೊಂದರೆ ಇದ್ರೂ ಕೂಡ ಅವ್ರಿಗೂ ನಾವು ಸಹಾಯ ಮಾಡಬೇಕು, ರಕ್ಷಣಾ ಇಲಾಖೆ ಧಾವಿಸ್ಬೇಕು ಅನ್ನುವಂಥದ್ದು. ಈಗ ಕೆಲವೊಂದು ಕಡೆ ರಾಬರಿಗಳಾಗುವಂಥದ್ದು. ಸೊ ಅಂಥ ಟೈಮಲ್ಲಿ ಏನೋ ಪ್ರೆಸ್ ಮಾಡಿದ್ರೆ ಪೊಲೀಸ್ನವ್ರು ಬರ್ತಾರಪ್ಪ, ಅಥವಾ ಯಾರೋ ನಮ್ಮನ್ನು ರಕ್ಷಿಸೋಕ್ಕೆ ಬರ್ತಾರಪ್ಪ ಅನ್ನುವಂಥದ್ದು ಈ ಬಟನ್ ಹಾಕ್ಸೋದ್ರಲ್ಲಿ ಅನುಕೂಲ ಇದೆ ಅಂತ. ಸೊ ಇದುವರೆಗೂ ಈಗ ಎಲ್ಲರೂ 15,000 ಸಾವಿರ ಖರ್ಚು ಮಾಡಿ ಬಟನ್ ಹಾಕ್ಸಿದ್ದಾರೆ. ಬಟ್ ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ? ಈ ಬಟನ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಇದು ಬಟನ್ ಮಾತ್ರ ವರ್ಕ್ ಆಗುತ್ತೆ, ಬಟ್ ಇದು ಆಪ್ರೇಟ್ ಆಗ್ತಾ ಇಲ್ಲ. ಅದಕ್ಕೆ ಯಾವುದೇ ಸ್ಪಂದನೆ ಸಿಗ್ತಿಲ್ಲ, ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಈಗ ಬರೀ ಏನು ಪ್ಯಾಸೆಂಜರ್ಗೆ ಮಾತ್ರ ತೊಂದರೆ ಅಲ್ಲ, ಡ್ರೈವರ್ಗಳಿಗೂ ತೊಂದರೆ ಆಗ್ತಾ ಇದೆ. ನೈಟ್ ಟೈಮಲ್ಲಿ ನೀವು ನೋಡ್ಬೋದು, ಡ್ರೈವರ್ಗಳ್ನು ಅಡ್ಡ ಹಾಕಿ ಗ್ಲಾಸ್ ಹೊಡೆಯೋದು, ಇನ್ನೊಂದು ಮತ್ತೊಂದು ರಾಬ್ರಿ ಮಾಡೋದು, ಡ್ರೈವರ್ಗಳಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಈ ಡ್ರೈವರ್ಗಳಿಗೋಸ್ಕರನೂ ಯೂಸ್ ಆಗ್ತಿಲ್ಲ, ಪ್ಯಾಸೆಂಜರ್ಗಳಿಗೋಸ್ಕರನೂ ಯೂಸ್ ಆಗ್ತಿಲ್ಲ. ಸುಮ್ಮನೆ ಬಟನ್ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಒಂದು ಲೈಟ್ ಬರುತ್ತೆ ಹೊರತು ಅದರಿಂದ ಯಾವುದೇ ರೆಸ್ಪಾನ್ಸು ಮತ್ತು ಯಾವುದೇ ಕಾಲ್ ಬಂದು ಏನೇ ಒಂದು ಯೂಸ್ ಇಲ್ಲ. ಅದು ಈ ಥರ ಆಗ್ತಾ ಇದೆ ಅಷ್ಟೇ. ಅದು ಸರ್, ಎಲ್ಲೋ ಒಂದು ಕಡೆ ಈ ಡ್ರೈವರ್ಗಳ ಹೊಟ್ಟೆ ಮೇಲೆ ಹೊಡೆಯೋಕೆ ಅಥವಾ ಸರ್ಕಾರಗಳು ದುಡ್ಡು ಮಾಡ್ಕೊಳ್ಳಿಕ್ಕೆ ಇದೊಂದು ಈ SOS ಅಂತ 15,000 ಕಿತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು.
ಡ್ರೈವರ್ಗೂ ಅನುಕೂಲ ಆಗಲಿಲ್ಲ, ಪ್ಯಾಸೆಂಜರ್ಗೂ ಅನುಕೂಲ ಆಗಲಿಲ್ಲ ಅಂದರೆ ಅದನ್ನು ಯಾಕೆ ಹಾಕಿಸ್ಬೇಕು? ಸೊ ನಿಮಗೆ ತಿಳಿದಂಥ ಮಾಹಿತಿ ಎಷ್ಟರ ಮಟ್ಟಿಗಿದೆ ಸರ್? ಸರ್ ನಮಗೆ ತಿಳಿದಂಥ ಮಾಹಿತಿ ಅಂದರೆ ಅದರಿಂದ ನಂಗೆ ಏನು ಯೂಸೇ ಇಲ್ಲ ಸರ್. ಅದು ಯಾವ ಕಾಲು ಬರಲ್ಲ, ಅದರಿಂದ ಏನು ಬರಲ್ಲ ಸರ್. ನಾವು ಪ್ರೆಸ್ ಮಾಡಿದ್ರು ಹಂಗೆ ಸುಮ್ಮನೆ ಮಕ್ಕಳು ಪ್ರೆಸ್ ಮಾಡೋದಂಗೆ ಸುಮ್ಮನೆ ಇಟ್ಕೊಳ್ಳೋದು ಸರ್ ಅಷ್ಟೇ. ಅದರಿಂದ ಏನು ಯೂಸು ಇಲ್ಲ ಸರ್. ಸುಮ್ಮನೆ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟೋದನ್ನ ಇಲ್ಲಿ ಕೊಡ್ತಾ ಇದೀವಿ ಸರ್ ಅಷ್ಟೇ. ಇದರಿಂದ ಏನು ಯೂಸ್ ಇಲ್ಲ ಸರ್ ನಮಗೆ. ಸರ್ ಈಗ ಈ ಹಿಂದೆ ಎಲ್ಲ ಈ ಬಟನ್ ಅನ್ನು ಹಾಕಿಸ್ಕೋಬೇಕು, ಇದು SOS, ಇದು ಎಮರ್ಜೆನ್ಸಿ ಅಲರ್ಟ್ ಕೊಡುತ್ತೆ, ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 15,000 ರೂಪಾಯಿ ಒಂದು ಕಾರಿಗೆ ಕಟ್ಟಿಸ್ಕೊಂತಾರೆ. ಬಟ್ ಇವತ್ತವರೆಗೂ ಈ ರೀತಿ ಯಾರಾದರೂ ಬಟನ್ ಪ್ರೆಸ್ ಮಾಡಿ ರಕ್ಷಣೆ ಆಗೈತಪ್ಪ ಅನ್ನೋಂಥದ್ದು ಇದೆಯಾ ಸರ್? FC ಫಸ್ಟ್ ಹೋಗೋವಾಗ ಬಟನ್ ಹಾಕ್ಸಲ್ಲ ಸರ್. ಅಲ್ಲಿ ಫಸ್ಟು ಏನಿದೆ ಅಲ್ಲಿ ಮಾಡಿಸ್ಬಿಡ್ತಾರೆ. FC ಮಾಡಿಸಿ ಅಲ್ಲಿಂದ ಗಾಡಿ ಪಾಸ್ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ನಾವು ಹೋಗಿ ಪ್ಯಾನಿಕ್ ಬಟನ್ ಎಲ್ಲ ಹಾಕ್ಸ್ಕೊಬೇಕು ಸರ್. ಅಲ್ಲಿ ಇನ್ನೊಬ್ರ ಹತ್ರ ಹೋಗಿ ಪ್ಯಾನಿಕ್ ಬಟನ್ FC ಎಲ್ಲ ಆಗೋಗಿರುತ್ತೆ, ಎಲ್ಲ ಇಂಜಿನ್ ನಂಬರ್ ಎಲ್ಲ ಬರ್ಕೊಂಡಿರ್ತಾರೆ. ಬೇರೆಯವ್ರ ಹತ್ರ ಹೋಗಿ ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಬಂದು ಆಮೇಲೆ ನಾವು ಮನೆಗೆ ಬರಬೇಕು. ಅಲ್ಲಿ ಮತ್ತೆ ತೋರಿಸೋದು ಏನು ಇಲ್ಲ ಸರ್. ಅಲ್ಲಿ ಪ್ಯಾನಿಕ್ ಬಟನ್ನ ಬೇರೆ ಇವಾಗ ಹೊಸದಾಗಿ ಪ್ಯಾನಿಕ್ ಬಟನ್ ಏನೋ ಇದ್ದಿರೋರು ಹೋದರೆ ಅದನ್ನ ಪ್ರೆಸ್ ಮಾಡ್ಬಿಟ್ಟು ಅದು ಕಾಲ್ ಬಂದರೆ ಮಾತ್ರ ಅವ್ರಿಗೆ ಮಾಡ್ತಾರೆ, ಇಲ್ಲಾಂದರೆ ಅದಕ್ಕೆ ಮಾಡಲ್ಲ ಅವರು. ಇವ್ರು ನಮ್ಮ ಹಾಕ್ಸಿದ್ರು ಬರೋದೇ ಇಲ್ವಲ್ಲ ಸರ್ ಅದಕ್ಕೆ ಕಾಲು. ಅದಕ್ಕೆ ಯಾರು ಸರ್ ಇವಾಗ? ಅದರಿಂದ ಏನಾಗುತ್ತೆ ಸರ್ ಇವಾಗ? ಸರ್ ಇವಾಗ ನೈಟು ತಾವು ಕೂಡ ಲಾಂಗ್ ಜರ್ನಿಗಳನ್ನು ಮಾಡ್ತಾ ಇರ್ತೀರಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀರಿ. ಬೆಂಗಳೂರಲ್ಲಿ 1:30 ರಾತ್ರಿನಲ್ಲೂ ಕೂಡ ಯಾರೋ ರೋಗಿಗಳನ್ನ ಕರ್ಕೊಂಡು ಹೋಗೋಂಥ ಟೈಮಲ್ಲೋ ಅಥವಾ ತುಂಬ ಕಷ್ಟಪಟ್ಟು ನೀವು ದುಡಿಮೆ ಮಾಡ್ತಾ ಇರ್ತೀರಿ ಹಗಲು ರಾತ್ರಿ. ಈ ರೀತಿಯ ಬಟನ್ ವರ್ಕ್ ಆದರೆ 100% ನಿಮಗೂ ಕೂಡ ಅನುಕೂಲ ಇರ್ತದೆ. ಯಾಕೆಂದರೆ ಬೆಂಗಳೂರಲ್ಲಿ ಕೆಲವೊಂದು ನೀವು ಸ್ಲಮ್ ಏರಿಯಾಗಳಿಗೆ ಹೋದರೆ ರಾಬರಿಗಳನ್ನ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಇರೋ ದುಡ್ಡು ಕಿತ್ಕೊಂಡು ಹೋಗ್ಬೋದು. ಒಡೆದು ಡ್ರೈವರ್ಗಳಿಗೆ ಕಾರ್ ಕಿತ್ಕೊಂಡು ಹೋಗಿರೋ ಪ್ರಕರಣಗಳು ತುಂಬ ಇದ್ದಾವೆ. ಸೊ ಇದನ್ನ ಸರ್ಕಾರ ಎಷ್ಟರ ಮಟ್ಟಿಗೆ ಗಮನ ಹರಿಸ್ಬೇಕು ಅಂತ ಸರ್? ಇದು ಕಾನ್ಸೆಪ್ಟು ರೈಟು ಚೆನ್ನಾಗಿದೆ. ಇದೇನು ಪ್ಯಾನಿಕ್ ಬಟನ್ದೊಂದು ಕಾನ್ಸೆಪ್ಟ್ ತಂದಿರೋದು ಗೌರ್ಮೆಂಟಿಂದ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರೋದು ಕರೆಕ್ಟಾಗಿ ಚೆನ್ನಾಗಿದೆ. ಬಟ್ ಇದು ವರ್ಕ್ ಆಗ್ತಾ ಇಲ್ಲ, ಇದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಸೊ ಇದು ಕಾರ್ಯರೂಪಕ್ಕೆ ತಂದರೆ 15,000 ರೂಪಾಯಿ ಅದು ಮ್ಯಾಟ್ರ್ ಅಲ್ಲ ಸರ್. ಬಟ್ ಇದು ಕಾರ್ಯರೂಪಕ್ಕೆ ಬಂದರೆ ಅದರಿಂದ ಯೂಸ್ ಆದರೆ ಕಸ್ಟಮರ್ಗೆ ಆಗಿರ್ಬೋದು, ಡ್ರೈವರ್ಗಳಿಗೆ ಆಗಿರ್ಬೋದು, ಯೂಸ್ ಆದರೆ ಅದರಿಂದ ರೆಸ್ಪಾನ್ಸ್ ಸಿಕ್ಕಿದ್ರೆ ಇದು ಒಳ್ಳೆ ಕೆಲಸ. ಎಸ್, ಕೇಳಿಸ್ಕೊಂಡ್ರಿ ವೀಕ್ಷಕರೇ, ರಕ್ಷಣೆ ಮಾಡುವಂಥದ್ದು ಏನು ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಅದು ಭಾಳ ಒಳ್ಳೆಯದು. ಬಟ್ ಆದರೆ ಎಲ್ಲೋ ಒಂದು ಕಡೆ 15,000 ರೂಪಾಯಿ ಕೊಟ್ಟು ಹಾಕ್ಸುವಂತಹ ಬಟನ್ ಯೂಸ್ ಆಗಲಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅದು ವೇಸ್ಟು. ಸೊ ಹೀಗಾಗಿ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂಥದ್ದು ಚಾಲಕರ ಮಾತು. ಬನ್ನಿ ಮತ್ತೊಂದಷ್ಟು ಕ್ಯಾಬ್ ಚಾಲಕರನ್ನು ವಿಚಾರಿಸೋಣ, ಹಾಗೆಯೇ ರಿಯಾಲಿಟಿ ಚೆಕ್ ಮಾಡೋಣ. ಎಸ್, ನೋಡಿದ್ರಿ, ಈ SOS ಬಟನನ್ನು ಪ್ರೆಸ್ ಮಾಡಿ ಒಟ್ಟು ನನಗೆ ಕಷ್ಟ ಇದೆ ಅಂತ ಯಾರೇ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ನಮಗೆ ರಕ್ಷಣೆಗೆ ಧಾವಿಸ್ತಾರೆ ಅನ್ನುವಂಥದ್ದಿದ್ರೆ, ಸೊ ಈಗ ಇಲ್ಲಿ ನೀವು ಟೈಮ್ ಗಮನಿಸ್ತಾ ಇರ್ಬೋದು, 11 ಗಂಟೆ 48 ನಿಮಿಷ ನಾನು SOS ಬಟನನ್ನು ಪ್ರೆಸ್ ಮಾಡಿದ್ದು. 11 ಗಂಟೆ 50 ನಿಮಿಷ ಆಗಿದ್ರು ಕೂಡ ಇದುವರೆಗೂ ಯಾರೂ ಕೂಡ ಆಗಮಿಸಿಲ್ಲ, ನಮ್ಮ ಕಷ್ಟಕ್ಕೆ ಸ್ಪಂದಿಸಿಲ್ಲ. ಸೊ ಒಂದು ವೇಳೆ ಎಲ್ಲಾದರೂ ಪ್ಯಾಸೆಂಜರ್ಗಳು ರಾಬರಿಗೆ ಒಳಗಾದರೆ, ಅಥವಾ ಒಂದು ಚಾಲಕನ ಕಿರುಕುಳಕ್ಕೆ ಒಳಗಾದರೆ, ಅಥವಾ ಯಾರೋ ಅವರನ್ನ ದಾಳಿಕೋರರಿಂದ ದಾಳಿಗಳಾದಾಗ, ಸೊ ಈ ರೀತಿ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಸೇಫ್ಟಿ ಇರುತ್ತಪ್ಪ ಅನ್ನುವಂಥದ್ದು ಇರ್ಬೋದು. ಸೊ ಈಗ ನೋಡಿ, ಇಲ್ಲಿ 11 ಗಂಟೆ 50 ನಿಮಿಷ ತೋರಿಸ್ತಾ ಇದೆ, ಯಾರೂ ಕೂಡ ಬಂದಿಲ್ಲ. ಈ ಗಾಡಿಯಲ್ಲಿ SOS ಬಟನ್ ಕೂಡ ಇದೆ, ಇದನ್ನು 15,000 ರೂಪಾಯಿ ಕೊಟ್ಟು ಇನ್ಸ್ಟಾಲ್ ಕೂಡ ಮಾಡಿಸಿದ್ದಾರೆ. ಬಟ್ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಇನ್ನು ಚಾಲಕರುಗಳನ್ನು ಮಾತಾಡಿಸ್ತಾ ಹೋದ್ರೂ ಕೂಡ ಅವ್ರು ಹೇಳೋದು ಅಷ್ಟೇ, ಕೇವಲ ಇದನ್ನು ಬಟನ್ ಆಗಿ ಇಟ್ಟಿದ್ದಾರೆ ಸರ್, ಇದು ಯಾವುದು ಉಪಯೋಗ ಇಲ್ಲ, ಕೇವಲ ಇದೊಂದು ದುಡ್ಡು ಮಾಡೋ ಗೇಮ್ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ವೆಹಿಕಲ್ಗಳನ್ನು ರಿಯಾಲಿಟಿ ಚೆಕ್ ಮಾಡೋಣ, ಏನು ಹೇಳ್ತಾರೆ ಅಥವಾ ಯಾವ ರೀತಿ ವರ್ಕ್ ಆಗ್ತಾ ಇದೆ ಪ್ಯಾನಿಕ್ ಬಟನ್ನು, ಅದು ಫೇಕಾ ರಿಯಲ್ಲ ಅನ್ನುವಂತಹ ಸತ್ಯವನ್ನು ಸುಮನ್ TV ಬಿಚ್ಚಿಡುತ್ತೆ. ಬನ್ನಿ ಹೋಗೋಣ. ಸೊ ಈ ಬಟನ್ ಕೊಟ್ಟಿದ್ದಾರೆ, 15,000 ರೂಪಾಯಿ ನೀವು ಖರ್ಚು ಮಾಡಿದ್ದೀರಿ ಆ ಬಟನ್ಗೋಸ್ಕರ, ಹೌದಲ್ವಾ? ಸೊ ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋಂಥದ್ದು ಉದ್ದೇಶ. ಬಟನ್ ವರ್ಕ್ ಆಗ್ತದೆ, ಬಟ್ ಯಾರಾದ್ರೂ ಪ್ರೆಸ್ ಮಾಡಿದ್ರೆ ಬರ್ತಾರ ಅಂತ ಚೆಕ್ ಮಾಡಿದೆ. ಹೊಸ ಗಾಡಿ ಬಂದಿದ ತಕ್ಷಣ ಚೆಕ್ ಮಾಡಿದೆ. ನನ್ನ ನೇಟಿವ್ ಬಂದ್ಬಿಟ್ಟು ತಮಿಳ್ನಾಡು, ಅಲ್ಲಿ ಹೋಗಿ ಹಾಕಿದ ತಕ್ಷಣ ಚೆಕ್ ಮಾಡಿದೆ, ವರ್ಕ್ ಆಯಿತು. ಆದರೆ ಯಾರಾದ್ರು ಫೋನ್ ಮಾಡ್ತಾರೆ ಏನೋ ಅಂದು ಯಾರು ಫೋನ್ ಮಾಡಲಿಲ್ಲ. ಯಾರು ಕೂಡ ಟೈಮಿಗೆ ಬರೋದಾಗ್ಲಿ ಏನು ರೆಸ್ಪಾನ್ಸ್ ಇಲ್ಲ. ಅದು ಲೈಟ್ ಮಾತ್ರ ಬರುತ್ತೆ ಅಷ್ಟೇ. ಒಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ಲಿಂಕ್ ಆಗುತ್ತೆ ಲೈಟ್ ಅಷ್ಟೇ. ಮಿಕ್ಕಿದ್ದು ಫೋನ್ ಕಾಲು ಅದು ಏನು ಬರುತ್ತೆ ಆ ಥರ ಎಲ್ಲ ಏನಿಲ್ಲ. ಈಗ ನಾವು ಅದು ಲೈಟ್ ಬರೋ ಅಂಥದ್ದಾದ್ರೂ ಹಿಂಗೆ ಪ್ರೆಸ್ ಮಾಡಿ ನೋಡ್ಬೋದಲ್ವ ಲೈಟ್ ಯಾವ ರೀತಿ ಬರುತ್ತೆ ಅಂತ ಅನ್ನೋದು. ಬನ್ನಿ ಹೋಗೋಣ.
ಎಸ್, ನಾವೀಗ ಮತ್ತೊಂದು ಕ್ಯಾಬ್ನಲ್ಲಿ ಇದ್ದೀವಿ. ಈ ಕ್ಯಾಬ್ನಲ್ಲೂ ಕೂಡ ನೀವಿಲ್ಲಿ ನೋಡ್ಬೋದು ಒಂದು ಎಮರ್ಜೆನ್ಸಿ ಬಟನ್ ಇದೆ. ಈ ಎಮರ್ಜೆನ್ಸಿ ಬಟನ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡೋಣ. ನಾವೀಗ ಆಲ್ರೆಡಿ ಸಾಕಷ್ಟು ಕ್ಯಾಬ್ಗಳಲ್ಲಿ ಚೆಕ್ ಮಾಡಿದ್ವಿ, ಕ್ಯಾಬ್ ಚಾಲಕರುಗಳನ್ನು ಕೂಡ ಮಾತಾಡಿಸಿದ್ವಿ. 15,000 ಕೊಟ್ಟು ನಾವು ಹಾಕ್ಸಿರುವಂಥದ್ದು. ಇದು ಯಾವುದೇ ರೀತಿಯ ಕಸ್ಟಮರ್ಗಾಗಲಿ ಡ್ರೈವರ್ಗಳು ತೊಂದರೆಯಲ್ಲಿದ್ದಾಗ ಹೆಲ್ಪ್ ಆಗೋದಿಲ್ಲ ಅಂತ. ಸೊ ಈಗ ಈ ಎಮರ್ಜೆನ್ಸಿ ಬಟನ್ ಅನ್ನು ಪ್ರೆಸ್ ಮಾಡ್ತೀನಿ. ಈ ಕ್ಯಾಬಿನಲ್ಲಿ ಕಷ್ಟ ಇದೆ ಅಂತ ಯಾರಾದರೂ ರಕ್ಷಣೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡೋಣ. ನೀವೀಗ ಇಲ್ಲಿ ನಾನು ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನೀಗ ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈ ಎಮರ್ಜೆನ್ಸಿ ಬಟನ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಸೊ ನಾನು ಒನ್ ಟೈಮ್ ಲಾಂಗ್ ಪ್ರೆಸ್ ಮಾಡಿದ್ದೀನಿ, ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನುವಂಥದ್ದು ಮತ್ತೊಮ್ಮೆ ಕೂಡ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ SOS ಬಟನ್ನು, ಇದೇ ಎಮರ್ಜೆನ್ಸಿ ಬಟನ್ನು, ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ. ಈ ಒಂದು ವೇಳೆ ಯಾರಾದರೂ ದಾಳಿಕೋರರು ಪ್ರಯಾಣಿಕರಿಗೆ ಅಥವಾ ಕ್ಯಾಬ್ ಚಾಲಕರಿಗೆ ಅಟ್ಯಾಕ್ ಮಾಡಿದ್ರೆ ಈ ರೀತಿ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಾವು ರಕ್ಷಣೆಗೆ ಬರ್ತೀವಿ ಅಂತಾರೆ. ಬಟ್ ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನುವಂಥದ್ದನ್ನ ಈಗ ನಾವು ಚೆಕ್ ಮಾಡೋಣ. ಸೊ ಒಟ್ಟು 3 ಬಾರಿ ನಾನು ಲಾಂಗ್ ಪ್ರೆಸ್ ಮಾಡಿದ್ದೀನಿ. ಸೊ ಈಗ ಈ ಎಮರ್ಜೆನ್ಸಿ ಬಟನ್ ಅನ್ನ ನಾನು ಪ್ರೆಸ್ ಮಾಡಿದ್ದೀನಿ, ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಿ. ಸೊ ಬರ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಎಸ್, ಈಗ ಸಮಯ 12:05. ನಾನು ಈ ಒಂದು ಕ್ಯಾಬ್ ಏನಿದೆ, ಈ ಕ್ಯಾಬ್ನಲ್ಲಿ ನಾನು ಒಳಗಡೆ ಪ್ರವೇಶಿಸಿ SOS ಎಮರ್ಜೆನ್ಸಿ ಬಟನ್ ಅಥವಾ ಪ್ಯಾನಿಕ್ ಬಟನ್ ಅಂತ ಏನು ಸರ್ಕಾರಗಳು 15,000 ರೂಪಾಯಿ ಡ್ರೈವರ್ಗಳ ಹತ್ರ ಈಸ್ಕೊಂಡು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಆ ಬಟನನ್ನು ಪ್ರೆಸ್ ಮಾಡಿದ್ದೀನಿ. ಈ ಕ್ಯಾಬ್ನಲ್ಲಿ ವರ್ಕ್ ಆಗುತ್ತಾ? ಈ ಹಿಂದೆ ನಾವು ನೋಡಿದಂಥ ಕ್ಯಾಬ್ಗಳಲ್ಲಿ ಅರ್ಧ ಗಂಟೆ ಕಾದಿದ್ದೀವಿ, 3/4 ಗಂಟೆ ಕಾದಿದ್ದೀವಿ. ಬಟ್ ಯಾವುದೇ ರೀತಿಯ ಯಾರೂ ಕೂಡ ರಕ್ಷಣೆಗೆ ಧಾವಿಸಿಲ್ಲ. ಸೊ ಹೀಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ರಿಯಾಲಿಟಿ ಚೆಕ್ ಜನರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀವಿ. ಇದು ಜನರಿಗೆ ಉಪಯೋಗ ಆಗುತ್ತಾ ಈ SOS ಬಟನ್ ಅನ್ನುವಂಥದ್ದು ಕೂಡ ನಮ್ಮ ಸುಮನ್ TV ಕನ್ನಡದ ಪ್ರಶ್ನೆ ಆಗಿದೆ. ಸೊ ಹೀಗಾಗಿ ಈಗ ಸಮಯ 12:06. ನಾನು ಬಟನ್ ಪ್ರೆಸ್ ಮಾಡಿ 12:03 ಬಟನ್ ಪ್ರೆಸ್ ಮಾಡಿದ್ದೀನಿ. ಮತ್ತು ಒಂದು ಅರ್ಧ ಗಂಟೆ ಇಲ್ಲಿ ಕಾಯೋಣ, ಬರ್ತಾರಾ ಅನ್ನುವಂಥದ್ದನ್ನು ಕಾದು ನೋಡೋಣ. ಎಸ್, ಈಗ ಕ್ಯಾಬಿನ ಚಾಲಕರು ನನ್ನೊಟ್ಟಿಗಿದ್ದಾರೆ. ಈಗ ಬಟನ್ ಪ್ರೆಸ್ ಮಾಡಿದ್ದೀವಿ ಸರ್. ಈ ರೀತಿ ಬಟನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಸರ್, ಅದ್ರ ಪೊಸಿಷನ್ ಏನು? ಪೊಸಿಷನ್ ಏನಂದರೆ ಅದು ಒಂದು ಬ್ಲಿಂಕ್ ಆಗುತ್ತೆ ಅಷ್ಟೇ, ಅದು ಲೈಟು ಒಂದು 5ರಿಂದ 10 ನಿಮಿಷ. ಈಗ ಕೀ ತೆಗೆದ್ರೂ ಆಗುತ್ತೆ, ಒಂದು 5ರಿಂದ 10 ನಿಮಿಷ ಬ್ಲಿಂಕ್ ಆಗ್ತಾ ಇರುತ್ತೆ ಅಷ್ಟೇ. ಮಿಕ್ಕಿದ್ದು ಕಾಲು ಮತ್ತು ಇಲ್ಲಿ ಯಾರೂ ಬರೋ ಹಂಗೆ ಏನಿಲ್ಲ, ಅದು ಒಂದೇ ಅಷ್ಟೇ ಬ್ಲಿಂಕ್ ಆಗುತ್ತೆ. ಸರ್, ಇವಾಗ ಅಕಸ್ಮಾತ್ ನೀವು ರಸ್ತೆಗಳಲ್ಲಿ ಓಡಾಡ್ತಿರ್ತೀರಿ, ಏನೋ ಒಂದು ಈ ಬಟನ್ ಹಾಕಿದಾರಲ್ಲಪ್ಪ, ನಮ್ಮ ರಕ್ಷಣೆ ಆಗುತ್ತಪ್ಪ, ಯಾರೋ ನನ್ನನ್ನು ರಕ್ಷಿಸೋಕೆ ಬರ್ತಾರಪ್ಪ, ಒಂದು ವೇಳೆ ಯಾರೋ ರಾಬರಿ ಮಾಡೋರು ಅವರು ಬಂದ್ಬಿಟ್ಟು ನಿಮಗೆ ಏನೋ ಒಂದು ಪ್ರಾಬ್ಲಮ್ ಮಾಡಿದ್ರೆ ಬಟನ್ ಇದೆ ನನಗೆ ಅನ್ನೋಂಥ ಧೈರ್ಯ ಇತ್ತು. 15,000 ಅದೇ ಕಾರಣಕ್ಕೆ ಕೊಟ್ಟು ಹಾಕ್ಸಿದಿರಲ್ವಾ? ಈಗ ಹೆಂಗೆ ಸರ್ ಅದು ಹಾಕ್ಸೋದು? ಐ ಥಿಂಕ್ ವೇಸ್ಟೇ, ಝೀರೋ, ವ್ಯಾಲ್ಯೂಬಲ್ ಇಲ್ಲ. ಎಸ್, ಇದು ಹಾಕ್ಸೋದು ವೇಸ್ಟು, ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ ಅನ್ನುವಂಥದ್ದು ಈ ಚಾಲಕರ ಮಾತು. ಬನ್ನಿ ಮತ್ತೊಂದಷ್ಟು ಚಾಲಕರನ್ನು ಮಾತಾಡಿಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಸೊ ನ್ಯೂಸ್ ಚಾನಲ್ ಅವ್ರು ನಾವು. ನೀವು SOS ಎಮರ್ಜೆನ್ಸಿ ಬಟನ್ ಹಾಕ್ಸಿದಿರಲ್ಲ ಸರ್, ಈ ಬಟನ್ನು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತದೆ? ಏನೋ ಪ್ಯಾನಿಕ್ ಆಗುತ್ತಾ ಹೆಂಗೆ ಅಂತ? ಸರ್ 1% ಏನಕ್ಕೆ ಯೂಸ್ ಇಲ್ಲ, ಹಾಕ್ಸಿರೋದೆಲ್ಲ ದಂಡ ವೇಸ್ಟು. 1% ಏನೂ ಯೂಸ್ ಇಲ್ಲ. ಸೊ ಈಗ ನಾವು ಅದನ್ನ ಚೆಕ್ ಮಾಡೋಣ, ರಿಯಾಲಿಟಿ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೀವೇ ಪ್ರೆಸ್ ಮಾಡ್ತೀರಾ? ನೋಡಿ ಸರ್, ಏನು ಯೂಸ್ ಇಲ್ಲ, ಯಾವ ಫೋನ್ ಬರೋಲ್ಲ, ಯಾವ ಮೆಸೇಜ್ ಬರೋಲ್ಲ, ಯಾವ ಅಲರ್ಟ್ ಇಲ್ಲ, ಏನಂದ್ರೆ ಏನಿಲ್ಲ ಸರ್. ಸರ್, ನೀವು ಒಂಚೂರು ಕೆಳಗಡೆ ಬಂದರೆ ದಯವಿಟ್ಟು ಮಾತಾಡ್ಬೋದು ಇದ್ರ ಬಗ್ಗೆ. ಯಾಕೆಂದರೆ ಡ್ರೈವರ್ಗಳನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಗೌರ್ಮೆಂಟು ಕಷ್ಟಪಟ್ಟೆ ಅದಕ್ಕೋಸ್ಕರ. ಎಸ್, ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸುವಂತಹ ಮತ್ತೊಬ್ಬರು ಬಡ ಚಾಲಕರು ನನ್ನೊಟ್ಟಿಗಿದ್ದಾರೆ. ಅವರನ್ನು ಕೂಡ ಪ್ರಶ್ನೆ ಮಾಡ್ತೀನಿ. 15,000 ರೂಪಾಯಿ ಖರ್ಚು ಮಾಡಿ ಹಾಕಿರುವಂಥ ಎಮರ್ಜೆನ್ಸಿ ಬಟನನ್ನು ನೀವು ಇಲ್ಲಿ ನೋಡ್ಬೋದು. ಪ್ರೆಸ್ ಮಾಡಿದ್ರು ಕೂಡ ಅದು ವರ್ಕ್ ಆಗ್ತಾ ಇಲ್ಲ. ನಾವು ಆಲ್ರೆಡಿ ಟ್ರಯಲ್ ಮಾಡಿದ್ವಿ. ಸೊ ಅವರೊಟ್ಟಿಗೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಎಷ್ಟರ ಮಟ್ಟಿಗೆ SOS ಬಟನ್ ಯೂಸ್ ಆಗ್ತಾ ಇದೆ? 1% ಯೂಸ್ ಇಲ್ಲ ಸರ್. ಏನಕ್ಕಂದ್ರೆ ಏನಕ್ಕೂ ಯೂಸ್ ಇಲ್ಲ, ಹಾಕಿರೋದೆಲ್ಲ ವೇಸ್ಟು. ನಮಗೆ ಆಗ್ತಿರೋದೇ ಬಿಸ್ನೆಸ್, ಮೊದಲೇ ಬಿಸ್ನೆಸ್ ಇಲ್ಲ ಅಂಥದ್ರಲ್ಲಿ 15,000 16,000 ಕೊಟ್ಟು ಹಾಕ್ಸೋದಪ್ಪ ಅಂತ ವೇಸ್ಟು. ಡೈರೆಕ್ಟ್ FC ಮಾಡಿಸಿದ್ರೆ 2,000 3,000ದಲ್ಲಿ FC ಮುಗಿದೋಗುತ್ತೆ. ಈ ಪ್ಯಾನಿಕ್ ಬಟನ್ ಯೂಸ್ ಆಗುತ್ತೆ ಅಂತ ಹಾಕ್ಸಿದ್ರು, ಇವು ಬಿಡಿ ಇರಲಿ ಅಂತ ಕಸ್ಟಮರ್ ಯೂಸ್ ಆಗುತ್ತೆ ಅಂತ ಹಾಕ್ಸಿದ್ವಿ, ಅದು ಏನಕ್ಕೂ ಯೂಸ್ ಆಗ್ತಾಯಿಲ್ಲ. ಸುಮ್ಮನೆ 100% ಎಲ್ಲ ವೇಸ್ಟ್ ಅಂದರೆ ವೇಸ್ಟೇ ಸರ್, ಏನಿಲ್ಲ.
ಸರ್ ಇವಾಗ ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಯಾಕೆಂದರೆ ಚಾಲಕರಿಗೂ ಕೂಡ ರಸ್ತೆಗಳಲ್ಲಿ ಕಷ್ಟ ಇರುತ್ತೆ, ಮಧ್ಯರಾತ್ರಿ ಬಾಡಿಗೆಗಳು ಹೋಗ್ತಾ ಇರ್ತೀರಿ. ಸೊ ಈ ರೀತಿ ಒಂದು ಬಟನ್ ಇರೋದ್ರಿಂದ ನನಗೊಂದು ಧೈರ್ಯನಪ್ಪ, ನನಗೆ ಯಾರೋ ರಕ್ಷಣೆಗೆ ಬರ್ತಾರಪ್ಪ ಅಕಸ್ಮಾತ್. ಯಾಕೆ ಅಂದರೆ ಈಗ ಡ್ರೈವರ್ಗಳನ್ನ ಒಡೆದು ಕಾರ್ ಕಿತ್ಕೊಂಡು ಹೋಗಿರುವಂಥ ಪ್ರಕರಣಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಅದು ಯೂಸೇ ಇಲ್ಲ ಅಂತ ಅಂದರೆ ಸೊ ಯಾವ ಕಾರಣಕ್ಕೆ ಹಾಕಿದ್ದಾರೆ ಅಂತ ಸರ್ ಅದನ್ನೇ ಗೊತ್ತಿಲ್ಲ ಸರ್. ನಾವು ಎಲ್ಲ ನಮ್ಮ ಡ್ರೈವರ್ಗಳನ್ನ ಎಲ್ಲ ಡಿಸ್ಕಷನ್ ಮಾಡಿದಾಗ ಏನಿಲ್ಲ, ಇದೊಂದು ದೊಡ್ಡ ಸುಲಿಗೆ ಒಂದು ಎಲ್ಲ ಇದೊಂದು ಕೆಲಸ ಮಾಡ್ಕೊಂಡಿದ್ರು ಅಷ್ಟೇ ಸರ್. ಅವ್ರು ಏನಿಲ್ಲ. ಈಗ ನೀವು FC ಅಂತ ಗಾಡಿ ತಗೊಂಡು ಹೋಗ್ತೀರಿ, ಹಾಗೇನು ಇದನ್ನೇನು ಚೆಕ್ ಮಾಡೋದಿಲ್ಲ. ಸೊ ಇದು ಎಲ್ಲೋ ಒಂದು ಕಡೆ RTO ಅಥವಾ ಸಾರಿಗೆ ಇಲಾಖೆಯವರು ಸುಲಿಗೆ ಮಾಡಲಿಕ್ಕೆ ಅನ್ನುವಂಥದ್ದೇ ಮಾಡಿದಾರ. 100% ಸರ್, 100%. ಅಲ್ಲೇನು ಚೆಕ್ ಮಾಡಲ್ಲ ಸರ್. ಹೋಗ್ತೀವಿ, ನಿಂತ್ಕೊಂತೀವಿ ಲೈನಲ್ಲಿ, ಗಾಡಿ ನಂಬರ್ ಬರ್ಕೊತಾರೆ, ಹೋಗ್ತಾರೆ ಅಷ್ಟೇ. ಇನ್ನೇನಿಲ್ಲ, ಅದೇನು ಚೆಕ್ ಮಾಡಲ್ಲ, ಏನಿಲ್ಲ. ಸೊ ಈ ಪ್ಯಾನಿಕ್ ಬಟನನ್ನು ಯಾವಾಗ ಹಾಕಿ ಅಂತ ಹೇಳ್ತಾರೆ ಸರ್? ನಾವು FC ಬರುತ್ತಲ್ಲ, FC ಬಂದಾಗ ಕಂಪಲ್ಸರಿ ಪ್ಯಾನಿಕ್ ಬಟನ್ ಹಾಕ್ಸಿರ್ಬೇಕು. ಪ್ಯಾನಿಕ್ ಬಟನ್ ಹಾಕ್ತಿಲ್ಲ ಅಂದರೆ FC ಮಾಡೋದೇ ಇಲ್ಲ ಅವರು. ಸೊ ಈ ಪ್ಯಾನಿಕ್ ಬಟನ್ ಅನ್ನುವಂಥದ್ದು FC ಹೆಂಗೂ ಮಾಡಿಸ್ಲೇಬೇಕು. ಸೊ ಹಂಗಾಗಿ ಅದನ್ನ ಇದ್ರ ಜೊತೆಗೆ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬಟನ್ ಹಾಕ್ಸಿಲ್ಲ ಅಂತಂದ್ರೆ FC ಮಾಡೇ ಕೊಡಲ್ಲ. ಹಾಂ, ಈಗ ಇದನ್ನೆಲ್ಲ RTO ಇಲಾಖೆಗಳಲ್ಲಿ ಅಲ್ಲಿ ಕಚೇರಿಗಳ ಹತ್ರನೇ ಇದನ್ನ ಹಾಕ್ಕೊಡ್ತಾರ ಹೆಂಗೆ ಅಂತ? ಕಚೇರಿಗಳೆಲ್ಲ ಸರ್ ಎಲ್ಲ ನಾವು ಹೊರಗಡೆ ಹಾಕ್ಸ್ಕೊಂತೀವಿ. ಹಾಕ್ಸ್ಕೊಂಡ್ಬಿಟ್ಟು ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡ್ಬಿಟ್ಟು ಒಂದು ಸ್ಲಿಪ್ ಬರುತ್ತೆ, ಅದು ಕೊಟ್ಟರೆ ಮಾತ್ರ ಅವ್ರು ಇದು FC ಮೂವ್ ಮಾಡ್ತಾರೆ, ಇಲ್ಲಾಂದ್ರೆ FC ಮೂವ್ ಮಾಡಲ್ಲ ಅವರು. ಓಕೆ ಸರ್, ಇವಾಗ ಈ ಪ್ಯಾನಿಕ್ ಬಟನ್ ಅನ್ನು ಹಾಕ್ಸಿದ್ರೆ ಒಂದು ವೇಳೆ ಅವಾಗ ಈಗ ಹಾಕಿಸ್ಬೇಕಾದ್ರೆ ಹೇಳ್ತಾರಲ್ವಾ, ನಿಮಗೆ ಪ್ರೆಸ್ ಮಾಡಿದ ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥದ್ದು ಇರುತ್ತೆ ಸರ್? ಪ್ರೆಸ್ ಮಾಡಿ 5 ರಿಂದ 10 ನಿಮಿಷದ ಒಳಗಡೆ ಬರ್ತಾರೆ ಅಂತ ಹೇಳಿದ. ಪ್ರೆಸ್ ಮಾಡಿ ಹಿಡಿದ್ರೆ ಒಂದು ಬೆಳಗ್ಗೆ ಎಲ್ಲ ಸಂಜೆವರೆಗೆ ಹಿಡಿದ್ರೆ ಯಾರೂ ಬರಲ್ಲ ಸರ್. ಸೊ ಇದು ಟೋಟಲ್ ವೇಸ್ಟ್ ಅಂತೀರಿ? ಟೋಟಲ್ ವೇಸ್ಟ್, 100% ಟೋಟಲ್ ವೇಸ್ಟೇ ಸರ್. ಅದರಲ್ಲಿ ಏನು 1% ಯೂಸ್ ಇಲ್ಲ. ಎಸ್, ಕೇಳಿಸ್ಕೊಂಡ್ರಿ ವೀಕ್ಷಕರೇ, ಈ ಚಾಲಕರು ಹೇಳಿದಂಥ ಮಾತು. ಇದು ಟೋಟಲ್ ವೇಸ್ಟು. ಸುಮ್ಮನೆ 15,000 ರಿಂದ 16,000 ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಇದು 100% ಸುಲಿಗೆಯ ಮತ್ತೊಂದು ರೂಪ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಜನ ಚಾಲಕರನ್ನ ಮಾತಾಡಿಸೋಣ, ಪ್ಯಾನಿಕ್ ಬಟನ್ಗಳನ್ನು ಚೆಕ್ ಮಾಡೋಣ, ಎಷ್ಟರ ಮಟ್ಟಿಗೆ ಆ SOS ಬಟನ್ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಈಗ ಇಲ್ಲೊಂದು ಕ್ಯಾಬಲ್ಲೂ ಕೂಡ ನಾವು ಇದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು ಪ್ಯಾನಿಕ್ ಎಮರ್ಜೆನ್ಸಿ SOS ಬಟನ್ ಅಂತ. ಸೊ ಈ ಬಟನನ್ನು ಪ್ರೆಸ್ ಮಾಡಿದ್ರೆ ರಕ್ಷಣೆಗೆ ಬರ್ತಾರೆ ಅನ್ನುವಂಥದ್ದು. ಸೊ ಈಗ ನಾನೀಗ ಇಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ, ಲಾಂಗ್ ಪ್ರೆಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಲೈಟ್ ಕೂಡ ಹತ್ತಿದೆ. ಸೊ ಅಂದರೆ ಈ SOS ಬಟನ್ ಆ್ಯಕ್ಟಿವ್ ಇದೆ, ಬಟ್ ಬಟನ್ ಆ್ಯಕ್ಟಿವ್ ಇರುತ್ತೆ, ಈ ಪ್ರೆಸ್ಸಿಂಗು ಆಗುತ್ತೆ. ಆದರೆ ಅಲರ್ಟ್ ಮೆಸೇಜ್ ಯಾರಿಗೂ ಹೋಗುತ್ತೆ, ಈ ಅಲರ್ಟ್ ಮೆಸೇಜು ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು. ಅಲರ್ಟ್ ಮೆಸೇಜು ಹೋಗ್ತಿದ್ದಂಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅದು ಮೆಸೇಜನ್ನು ರಿಸೀವ್ ಮಾಡ್ತಾರೆ, ಒಂದು ಕಂಟ್ರೋಲ್ ರೂಮ್ ಇದೆ ಅನ್ನುವಂಥದ್ದು. ಸೊ ಆದರೆ ಇದುವರೆಗೂ ಸಾಕಷ್ಟು ಗಾಡಿಗಳಿಗೆ ನಾವು ಪರಿಶೀಲನೆಯನ್ನು ಮಾಡಿದ್ದೀವಿ, ಎಲ್ಲೂ ಕೂಡ ಈ ಒಂದು SOS ಬಟನ್ ವರ್ಕ್ ಆಗ್ತಾ ಇಲ್ಲ. ಯಾವ ಚಾಲಕರು ಕೂಡ ಇದು ಕೇವಲ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಹೊರತು ಇದನ್ನು ಹಾಕ್ಸಿರೋದ್ರಿಂದ ಅನುಕೂಲ ಆಗಿದೆ, ಪ್ಯಾಸೆಂಜರ್ಸ್ಗೆ ಅನುಕೂಲ ಆಗಿದೆ, ಡ್ರೈವರ್ಸ್ಗೆ ಅನುಕೂಲ ಆಗಿದೆ ಅನ್ನುವಂಥದ್ದಿಲ್ಲ. ಇದು ಡೆಡ್ ವೇಸ್ಟ್ ಅಂತ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಬನ್ನಿ ಮತ್ತೊಂದಷ್ಟು ಚಾಲಕರನ್ನ ಮಾತಾಡಿಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಎಸ್, ನನ್ನೊಟ್ಟಿಗೆ ಮತ್ತೊಬ್ಬರು ಚಾಲಕರು ಕೂಡ ಇದ್ದಾರೆ. ಈ ವಾಹನದಲ್ಲೂ ಕೂಡ ಪ್ಯಾನಿಕ್ SOS ಬಟನ್ ಇದೆ. ಈ ಬಟನ್ ಕೂಡ ವರ್ಕ್ ಆಗೋದಿಲ್ಲ ಅನ್ನುವಂತಹ ಮಾತಿದೆ. ಸೊ ಇಲ್ಲೂ ಕೂಡ ನಾವು ಪರೀಕ್ಷೆಯನ್ನು ಮಾಡೋಣ. ಹಾಗೆಯೇ ಅದಕ್ಕೂ ಮುನ್ನ ನಾವು ಇಲ್ಲಿರ್ತಕ್ಕಂಥ ಚಾಲಕರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ SOS ಬಟನ್ ಹಾಕಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ, ಸೊ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಐತೆ, ಕೆಲಸ ಮಾಡ್ತಾ ಐತೆ SOS ಬಟನ್? ಏನು ಕೆಲಸ ಮಾಡ್ತಾ ಇಲ್ಲ ಸರ್. ಸುಮ್ಮನೆ ದುಡ್ಡು ಹಾಕಿ 16-17 ಸಾವಿರ ರೂಪಾಯಿ ತೊಗೊಂಡ್ರು. ಪ್ಯಾನಿಕ್ ಬಟನು GPS ಹಾಕಿದ್ರು, ಏನು ವರ್ಕೇ ಆಗಲ್ಲ. ಅದು ಸುಮ್ಮನೆ ಕೊಟ್ಟವ್ರೆ, ಏನು ಮಾಡಿದ್ರು ಏನು ಸುಮ್ಮನೆ ಉಪಯೋಗ ಇಲ್ಲ ಅದು. ಸರ್, ಇವಾಗ ಡ್ರೈವರ್ಗಳು ಕಷ್ಟದಲ್ಲಿರ್ತಾರೆ, ಪ್ಯಾಸೆಂಜರ್ಗೆ ಹೆಲ್ಪ್ ಆಗಲಿ, ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ, ರೋಡಲ್ಲಿ ರಾಬರಿಗಳು ಇದ್ದಾವೆ, ಹಾಗೆ ಒಡೆದು ಗಾಡಿ ಕಿತ್ಕೊಂಡು ಹೋಗುವಂಥ ಪ್ರಕರಣ ಇದ್ದಾವೆ. ಇಂಥ ಟೈಮಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನುವಂತಹ ಇದಕ್ಕೋಸ್ಕರ ನೀವು ಹಾಕ್ಸಿದ್ದೀರಿ. ಸೊ ಅದು ಯೂಸ್ ಇಲ್ಲ ಅಂದರೆ ಏನು ಮಾಡಿ ಸರ್? ಯೂಸ್ ಇಲ್ಲ ಅಂದರೆ ಅದೇ ಸರ್, ಗೌರ್ಮೆಂಟ್ ಅವರು ದುಡ್ಡು ಮಾಡೋಕ್ಕೆ ಒಂದೊಂದೇ ಏನಾದ್ರು ತೆಗಿತಾ ಇರ್ತಾರೆ, ಏನು ಮಾಡೋಕ್ಕಾಗುತ್ತೆ ನಾವು? ಮತ್ತೆ ಅದಕ್ಕೆಲ್ಲ ಕೊಡಲೇಬೇಕಾಗತ್ತಲ್ಲ. ಈಗ ಅವ್ರು ಹೇಳ್ದಂಗೆ ಕೇಳ್ಕೊತ ಮತ್ತೆ ಈಗ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಕೊಡ್ತಾ ಇರ್ತಾರೆ, ಇಸ್ಕೊತಾ ಇರ್ತಾರೆ. ಅವ್ರಿಗೇನು ಒಬ್ಬೊಬ್ಬರ ಕಡೆಯಿಂದ 1 ರೂಪಾಯಿ ತೆಗೆದ್ರೆ ಸಾಕಲ್ಲ ಸರ್? ಎಷ್ಟು ಜನ ಇರೋದು? ಈಗ ಒಂದೊಂದು ಗಾಡಿಯಿಂದ 15,000 ಒಟ್ಟು ನಮ್ಮ ಬೆಂಗಳೂರಲ್ಲೇ ಒಂದು ಲೆಕ್ಕದ ಪ್ರಕಾರ 2.8 ಲಕ್ಷ ಟ್ಯಾಕ್ಸಿಗಳಿದಾವೆ. ಹೌದೌದು, ಜಾಸ್ತಿನೇ ಇದೆ ಸರ್ ಇನ್ನು. ಸೊ ಅಲ್ಲಿಗೆ ಎಷ್ಟು ದುಡ್ಡು ಆಯ್ತು ಇದು ಸರ್ಕಾರಕ್ಕೆ? ಇದೊಂಥರ ದುಡ್ಡು ಮಾಡೋ ಗೇಮ ಅಂತ ಅದು ಅವರಿಗೆ ಕೇಳ್ಬೇಕು ಸರ್. ದುಡ್ಡು ಮಾಡೋದಕ್ಕೆ ಅಲ್ಲ ಮತ್ತೆ ಅಷ್ಟೆಲ್ಲ ಮಾಡಿರೋದು. ಈಗ ಪ್ಯಾನಿಕ್ ಬಟನ್ನು GPS ವರ್ಕ್ ಆಗೋದಾದ್ರೆ ಈಗ ವೈಟ್ ಬೋರ್ಡಿಗೆಲ್ಲ ಇಲ್ಲ, ಯೆಲ್ಲೋ ಬೋರ್ಡಿಗೆ ಅಷ್ಟೇ ಆಗ್ತಾ ಇದ್ದಾರೆ. ಅಂದರೆ
ಸರ್ ಈಗ ಎಫ್ ಸಿ ಮತ್ತೆ ಇನ್ಸೂರೆನ್ಸ್ ಮಾಡಲ್ವಾ ಇದಿಲ್ದಲ್ಲಿದ್ರೆ? ಮಾಡೋದೇ ಅಲ್ವಾ ಸರ್ ಅದು? ಮಾಡೋದೇ ಇಲ್ಲ ಅಂತ ಹೇಳಿದಕ್ಕೆ ಅಲ್ಲ ಅದನ್ನ ಹಾಕ್ಸಿರೋದು. ಅದು ಮಾಡ್ತಾರ ಅಂತ ಗೊತ್ತಾಗಿದ್ರೆ ಇದನ್ನ ಯಾಕೆ ಹಾಕ್ಸ್ತಿದ್ವಿ? ಸರಿ 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 ಸರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಎಸ್, ಕೇಳಿಸ್ಕೊಂಡ್ರಿ ವೀಕ್ಷಕರೇ, ಇಲ್ಲೂ ಕೂಡ ಪ್ಯಾನಿಕ್ ಬಟನ್ ಇದೆ. ಬಟ್ ಈ ಎಫ್ ಸಿ ಮಾಡೋದಿಲ್ಲ, ಇನ್ಸೂರೆನ್ಸ್ ನಿಮಗೆ ಇದು ಮಾಡೋದಿಲ್ಲ, ಈ ಪ್ಯಾನಿಕ್ ಬಟನ್ ಇರಲೇಬೇಕು ಅನ್ನುವಂಥ ಷರತ್ತನ್ನು ಹಾಕಿ ಇದು ಯಾರು ದುಡ್ಡು ಮಾಡ್ತಾ ಇದ್ದಾರೋ, ಇದ್ರ ಕತೆ ಏನು, ಇದನ್ನು ಖಂಡಿತವಾಗಲೂ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ. ಸರ್ಕಾರದವರನ್ನು ಪ್ರಶ್ನೆ ಮಾಡ್ತೀವಿ. ಸೊ ಹೀಗಾಗಿ ಈ ಒಂದು ಪ್ಯಾನಿಕ್ ಬಟನ್ ಈಗ ಪ್ರಸ್ತುತ ನಮ್ಮದೊಂದು ಇದು ಅಭಿಯಾನದ ರೀತಿಯಲ್ಲಿ ನಡೆಯುತ್ತೆ. ಈಗ ಏನು SOS ಪ್ಯಾನಿಕ್ ಬಟನ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸಾಕಷ್ಟು ಕಡೆ ಪ್ರೆಸ್ ಮಾಡಿದ್ದೀವಿ, ನಾವು ವೆಯ್ಟ್ ಕೂಡ ಮಾಡಿದ್ದೀವಿ. ಸೊ ಹೀಗಾಗಿ ಈ ಅಭಿಯಾನದ ಮುಂದಿನ ಭಾಗವನ್ನು ನೋಡಲಿಕ್ಕೆ ದಯವಿಟ್ಟು ಸುಮನ್ TV ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಈ ಸ್ಟೋರಿ ಇಷ್ಟವಾದರೆ ನಿಮ್ಮ ಟ್ಯಾಕ್ಸಿ ಚಾಲಕರುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆಗೆ KR ಬಾಬು, ಸುಮನ್ TV ಕನ್ನಡ.